ಇದು 625ಕ್ಕೆ 625 ಅಂಕ ಬಂದಿದೆ. ತುಂಬಾ ಹೆಮ್ಮೆ ಅನಿಸುತ್ತೆ. ಅಂದರೆ ಎಷ್ಟು ಗಂಟೆ ವಿದ್ಯಾಭ್ಯಾಸ ಮಾಡ್ತೀರಾ? ಟ್ಯೂಷನ್ ಏನೋ ಹೋಗ್ತಿದ್ರಾ ಹೇಗಂತ? ಟ್ಯೂಷನ್ ನಾನು ನನ್ನ ಇಂಟ್ರೆಸ್ಟಿಗಂತ ಹೋಗಿದ್ದು. ನನ್ನ ಇಂಟ್ರೆಸ್ಟ್ ಅಂತ ಹೇಳಿ ಟ್ಯೂಷನಿಗೆ ಹೋಗಿದ್ದು. ದೆನ್ ಓದೋದು ಎಷ್ಟು ಗಂಟೆ ಅಂದರೆ ಯಾವತ್ತೂ ಮನ್ಸು ಇಲ್ಲ ಅಂದರೆ ಓದಬಾರ್ದು. ನೀವು ಮನ್ಸು ಇಲ್ಲದೆ 12 ಗಂಟೆ ಓದಿದೆ, 12 ಅವರ್ಸ್ ಓದಿದೆ, 13 ಅವರ್ಸ್ ಓದಿದೆ ಅಲ್ಲ, ಮನ್ಸು ಇದ್ದು ಎಷ್ಟು ಓದ್ತೀರಾ ಅಷ್ಟು ತಲೆಯಲ್ಲಿರುತ್ತೆ ಅಂತ ನನಗೆ ಪಾಠ ಗೊತ್ತಾಗಿದೆ. ಅಷ್ಟೇ ಇದ್ರದ್ದು, ಮತ್ತೇನಿಲ್ಲ. ಎಕ್ಸ್ಟ್ರಾ ಓದೋದೇನಿಲ್ಲ. ಎಷ್ಟು ಮನಸ್ಸಿಗೆ ಎಷ್ಟಾಗತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಓದಬೇಕು, ಸುಮ್ಮನೆ ಓದೋದಲ್ಲ. ಅಂದರೆ ಪ್ರತಿನಿತ್ಯ ಶಾಲೆ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ, ಮನೇಲಿ ಬಂದು ಅಂದರೆ ಎಷ್ಟು ಗಂಟೆ ಕಾಲ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ? ಅಂದರೆ ಫಾಲೋ ಅಪ್ ಹೇಗಿರ್ತಿತ್ತು ಪ್ರತಿನಿತ್ಯದಂದರೆ ರಾತ್ರಿ 11 ಗಂಟೆ ಆ ಥರ ತನಕ ಕೂಡ್ತಿದ್ದೆ. ಆಮೇಲೆ ದೆನ್ ಪ್ರತಿದಿನ ಸಬ್ಜೆಕ್ಟ್ಸ್ ಎಲ್ಲ ಓದ್ತಿದ್ದೆ. ಒಂಥರ ಟೈಮ್ ಟೇಬಲ್ ಥರ. ನಾನೇನು ಟೈಮ್ ಟೇಬಲ್ ಬರ್ಕೊಂಡಿಲ್ಲ, ಮೈಂಡಲ್ಲೇ ಮಾಡಿಕೊಂಡು ದಿನ ಇಷ್ಟಿಷ್ಟು ಎಲ್ಲ ಸಬ್ಜೆಕ್ಟ್ ಓದಬೇಕು ಅಂದ್ಕೊಂಡಿದ್ದೆ ಅಷ್ಟೇ. ಓಕೆ. ಸಹಜವಾಗಿ ಕೂಡ ಒಂದೊಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಇದ್ದೇ ಇರುತ್ತೆ. ಅಂದರೆ ಆ ಟೈಮಲ್ಲಿ ಹೇಗೆ ಅದನ್ನ ಫಾಲೋ ಅಪ್ ಮಾಡಿದ್ರಿ? ಟೀಚರ್ಸ್ ಯಾವ ರೀತಿ ಹೆಲ್ಪ್ ಮಾಡಿದ್ರು ನಿಮಗೆ? ಟೀಚರ್ಸ್ ಕ್ವೆಶನ್ ಪೇಪರ್ಸ್ ಕೊಟ್ಟು ಹೆಲ್ಪ್ ಮಾಡಿದರು. ಎಲ್ಲ ರೀತಿ ಟೀಚರ್ಸು ಎಲ್ಲ ಜಿಲ್ಲೆ, ಡಿಸ್ಟಿಕ್ ಎಲ್ಲದ್ರದ್ದು ಕ್ವೆಶನ್ ಪೇಪರ್ಸ್ ತಂದು ಕೊಟ್ಟರು. ದೆನ್ ಜಾಸ್ತಿ ವರ್ಕ್ ಮಾಡಿದರೆ ಆಗುತ್ತಷ್ಟೇ. ಯಾವ್ದು ನಮಗೆ ಗೊತ್ತಾಗೋದು ಮೊದಲು ಮುಗಿಸ್ಕೊಂಡ್ಬಿಡ್ಬೇಕು ಓದೋದು. ಅದಾದಮೇಲೆ ನಮಗೆ ಟೈಮ್ ಉಳಿಯುತ್ತಲ್ಲ ಜಾಸ್ತಿ, ಆವಾಗ ನಮಗೆ ಯಾವ್ದು ಕಷ್ಟ ಅನ್ನೋ ಟಾಪಿಕ್ಕು ಅದು ಓದಬೇಕು. ಓಕೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ 625ಕ್ಕೆ 620 ಅಂಕ ನಂಗೆ ಸಿಗುತ್ತೆ ಅಂತ ಹೇಳಿ? ಎಕ್ಸ್ಪೆಕ್ಟ್ ಅಂದರೆ ನಾನು ಚೆನ್ನಾಗಿ ಬರೆದಿದ್ದೆ, ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ವಿಶ್ವಾಸ ಇತ್ತು. ಓಕೆ. ಸೊ ಏನು ಕನಸು ಕಟ್ಕೊಂಡಿದ್ದೀರಾ? ಈಗ SLC ಇದೊಂದು ಘಟ್ಟ ಇದು ಮುಗಿದ ನಂತರ ಏನು ಕನಸು ಕಟ್ಕೊಂಡಿದ್ದೀರಾ ಮುಂದೆ? ನೀಟ್ ಕ್ರ್ಯಾಕ್ ಮಾಡಿ ದೆನ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ. ಸೊ ಅಂದರೆ ಈಗ SLC ಆಫ್ಟರ್ ನೀವು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಈಗ ಎಲ್ಲ ಅದಕ್ಕೂ ಕೂಡ ಪ್ರಿಪ್ರೇಷನ್ ಇದೆ. ಮೆಂಟಲಿ ಕೂಡ ಈ ನಿಮ್ಮ ರಿಸಲ್ಟ್ ತುಂಬ ಪೂರಕವಾಗಿರುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಅದು ನಮಗೆ ರಿಸಲ್ಟಿಂದ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು. ಆವಾಗ ನನಗೆ ಇನ್ನೂ ಜಾಸ್ತಿ ಓದಬೇಕು, ಇಷ್ಟು ಓದಿದ್ರೇ ಹಿಂಗಾಯಿತು, ಇನ್ನೂ ಜಾಸ್ತಿ ಓದಿದರೆ ನನ್ನ ಲೈಫ್ ಇನ್ನೂ ಚೆನ್ನಾಗಾಗತ್ತೆ, ಅಪ್ಪ ಅಮ್ಮಂದು ಮತ್ತು ಫ್ಯಾಮಿಲಿದು ಗೌರವನ ಎತ್ತಿಡಿಬೋದು, ದೆನ್ ನನ್ನ ಸ್ಕೂಲಿಗೂ ಕೊಡ್ಬೋದು ಗೌರವ ಅಂಥೇಳಿ. ಅದಕ್ಕೆ ನನಗೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಈ ರಿಸಲ್ಟಿಂದ. ಫಸ್ಟಿಗೆ ಎಲ್ಲರಿಗೂ ನಾರ್ಮಲ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಮ್ಯಾಥ್ಸ್ ಅವೆಲ್ಲ, ಅವು ಕಷ್ಟ ಅನಿಸಿತ್ತು. ಬಟ್ ನಾನು ಫಸ್ಟ್ ಡೇಯಿಂದನೇ ಟೀಚರ್ಸಿಗೆ ಅವ್ರಿಗೆ ಗೊತ್ತಿರತ್ತಲ್ಲ ಏನು ಮಕ್ಕಳಿಗೆ ಅಂತೇಳಿ, ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರತ್ತೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ. ಅವ್ರಿಗೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಹೋದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ. ಈಗ ನೀವು ಟಾಪರ್ ಆಗಿದ್ದೀರಾ, ಮನಸ್ಸಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ? ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಒಂದಿಷ್ಟು ಜನ ಟಾಪರ್ಸ್ ಬರ್ತಾ ಇದ್ದಾರೆ, ನೀವು ಶಿವಮೊಗ್ಗದಿಂದ ಟಾಪರ್ಸ್ ಆಗಿದ್ದಾರೆ, ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಮ್ಮದು ಸ್ಕೂಲ್ ಅವ್ರ ಎಫರ್ಟಿಗೆ ಸಿಕ್ತು ಅಂತ, ಅದು ಜಾಸ್ತಿ. ಸ್ಕೂಲ್ ಅವ್ರ ಎಫರ್ಟ್ ಅಂದರೆ ಅವ್ರು ಇಷ್ಟು ಎಫರ್ಟ್ ಅಂದರೆ ಅವರೇ SSLC ಅನ್ನೋರ ಥರ ಎಲ್ಲೆಲ್ಲಿಂದ ಕ್ವೆಶನ್ ಪೇಪರ್ ಹುಡ್ಕೊಂಬರ್ದು 1.0001% ಅವ್ರು ಸ್ಕೂಲ್ ಅವ್ರು ಕಡಿಮೆ ಮಾಡಿಲ್ಲ. ದೆನ್ ಅಪ್ಪ ಅಮ್ಮನ ಆಶೀರ್ವಾದ, ದೆನ್ ಫ್ಯಾಮಿಲಿ ಅವ್ರದ್ದೆಲ್ಲ ಖುಷಿ ಆಯಿತು ಅಂಥೇಳಿ ಮನಸ್ಸಲ್ಲಿ ಒಂಥರ ಇವರೆಲ್ಲ ಇಷ್ಟು ವರ್ಷ ನನಗೆ ಒಳ್ಳೆ ಮಾಡಿದ್ದಕ್ಕೆ, ನನಗೆ ಸಾಕಿದ್ದಕ್ಕೆಲ್ಲ ಏನೋ ಒಂದು ಚೂರು ಕೊಟ್ಟೆ ಅನ್ನೋರಂಗೆ ಅನ್ನಿಸ್ತಿದೆ ಅಷ್ಟೇ. ಇದು SLC ಟಾಪರ್ ಆಗಿರುವಂಥ ನಿತ್ಯ ಮಾತಾಗಿದೆ. ತುಂಬ ಖುಷಿಯಾಗಿದೆ. ಅಂದರೆ ಈ ಒಂದು ಏನು ಟಾಪರ್ ಆಗಲಿಕ್ಕೆ ಕಾರಣ ಪ್ರಮುಖವಾಗಿ ಶಾಲೆಯಲ್ಲಿ ಕೂಡ ಎಲ್ಲ ಶಿಕ್ಷಕರು ಕೂಡ ಅಷ್ಟೇ ರೀತಿ ನಂಗೆ ಸಪೋರ್ಟ್ ಮಾಡಿ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆಯಿಂದ ಕೂಡ ಪೋಷಕರು ಕೂಡ ಆಗಿದ್ದಾರೆ ಅಂತೇಳಿ. ಇದರ ಜೊತೆಗೆ SLC ಟಾಪರ್ ಆದ ನಂತರ ಮತ್ತೊಂದು ಕನಸು ಕಟ್ಕೊಂಡಿದ್ದಾಳೆ ನಿತ್ಯ, ಅಂದರೆ ನಾವು ಡಾಕ್ಟರ್ ಆಗಬೇಕಂತೇಳಿ. ಹಾಗಾಗಿ ನಿತ್ಯ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾಳೆ, ಚೆನ್ನಾಗಿ ಸ್ಟಡಿ ಮಾಡಬೇಕು. SLC ಏನು ಟಾಪರ್ ಆಗಿದ್ದಾಳೆ, ಇನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕನ್ನೋಂಥ ಹುಮ್ಮಸ್ಸಿನಲ್ಲಿ ಕೂಡ ಇದ್ದಾಳೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.